ರೈಟರ್ಗೆ ಸಿಂಗಲ್ ಕಾರ್ಡೆ ಅವಾಗೆಲ್ಲ ನಿಜವಾದ ಕಂಪೋಸರು ರೈಟರ್ ಇರ್ತಾರಲ್ಲ ಅವರಿಬ್ಬರಿಗೂ ಬರಬೇಕಾದ ರೆವಿನ್ಯೂಗಳು ಬರ್ತಾ ಇಲ್ಲ. ಲಿರಿಕ್ ರೈಟರ್ ಆಗಲಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ ಕೆಲವೊಂದು ಆಡಿಯೋ ಕಂಪನಿಗಳಿಗೆ ವ್ಯಾಪಾರಕ್ಕೆ ಅಂತ ಬಂದಾಗ ಕೆಲವೊಂದಕ್ಕೆ ಸೈನ್ ಹಾಕಕ್ಕೆ ರೆಡಿ ಇಲ್ಲ. ಲೀಗಲ್ ಆಗಿದ್ರೆ ಸೈನ್ ಹಾಕ್ಬೋದು, ತಪ್ಪೇನಿಲ್ಲ. ಇಲ್ಲಿಗಲ್ ಸೈನ್ ಹಾಕಿದ್ರೆ ಅದು ನಿಲ್ಲದೇ ಇಲ್ಲ. ಮೊದಲು ನೀವು ಕನ್ನಡದಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ಬರೀ ಕೊಟ್ಟಿದ್ದೆಲ್ಲ ಇಂಗ್ಲೀಷಲ್ಲಿ. ಸರಿ, ನೀವು ಓದಿದಿರ ಸಮಯ, ಅವರು ಓದಿಲ್ಲ. ಕಂಪೋಸರ್ ಒಬ್ಬರೇ ಸಿಂಗಲ್ ಕಾರ್ಡೆ ಇರ್ತಾ ರೈಟರ್ಗೆ ಸಿಂಗಲ್ ಕಾರ್ಡೆ ಅವಾಗೆಲ್ಲ ಒಬ್ಬರೇ. ಅವಾಗೆಲ್ಲ ನೀವು ನೋಡಿ, ಹಳೇದು ಪುಟ್ಟಣ್ಣ ಅವ್ರ ಕಾಲದ್ದೇ ತೆಗೆದು ನೋಡಿ, ನೀವು ಅಣ್ಣವ್ರ ಸಿನಿಮಾಗಳೇ ತೆಗೆದು ನೋಡಿ. ಉದಯ್ ಶಂಕರ್ ಸಾಹಿತ್ಯ ಸಂಭಾಷಣೆ ಮುಗಿದೋಯ್ತು. ಮಧ್ಯೆ ಇನ್ಯಾರೂ ಇಂಟ್ರಾಕ್ಟ್ ಇರಲಿಲ್ಲ. ಆಮೇಲೆ ಗ್ರ್ಯಾಜುವಲ್ ಆಗಿ ಬೇರೆ ಬೇರೆ ಇದೊಂದು ಹಾಡು ಅವ್ರು ಬರೆದ್ಬಿಡ್ಲಿ. ಹಿಂದಿಯಲ್ಲಂತೂ ಈಗ ಇನ್ನೂ ವಿಪರೀತ. ರೀ ರೆಕಾರ್ಡಿಂಗೇ 2-3 ಮಾಡ್ತಾರೆ. 3 ರೀಲ್ ಅವರು, 3 ರೀಲ್ ಇವರು. ಅಥವಾ ರೀ ರೆಕಾರ್ಡಿಂಗ್ ಒಬ್ಬರು. 5 ಹಾಡಿದ್ರೆ 5 ಹಾಡಿಗೆ 5 ಜನ ಕಂಪೋಸರ್ಸು. ಟೋಟಲಾಗಿ ಬೇರೆ ಆಗ್ಬಿಟ್ಟಿದೆ ಬಾಲಿವುಡ್ ಅಂತೂ ಈಗ. ಸೊ ತುಂಬ ಈ ಬದಲಾವಣೆಗಳಲ್ಲಿ ಏನಾಗಿದೆ, ಕಳೆದೋಗಿರೋದು ಯಾವುದು ಗೊತ್ತಾ? ನಿಜವಾದ ಕಂಪೋಸರು ರೈಟರ್ ಇರ್ತಾರಲ್ಲ ಅವರಿಬ್ಬರಿಗೂ ಬರಬೇಕಾದ ರೆವಿನ್ಯೂಗಳು ಬರ್ತಾ ಇಲ್ಲ. ಇಷ್ಟೇ ಸತ್ಯ. ಇದು ಇಡೀ ಇಂಡಿಯಾದಲ್ಲಿ, ನಮ್ಮೂರಲ್ಲಿ ಅಂತ ಹೇಳ್ತಾ ಇಲ್ಲ ನಾನು, ಇಡೀ ಇಂಡಿಯಾದಲ್ಲಿ ಇದನ್ನೇ ಹೋರಾಟ ಮಾಡಿದ್ದು ಜಾವೇದ್ ಅಖ್ತರ್. ಅವ್ರವ್ರ ರೆವಿನ್ಯೂ ಅವ್ರವ್ರಿಗೆ ಬರಬೇಕು ಅಂತ. ಈಗ ನೀವು ಇಳಯರಾಜ ಅವ್ರು ಏನು ಮಾಡಿದ್ರು? ನನ್ನ ಹಾಡು ಇನ್ನೊಬ್ಬರು ನೀವು ವ್ಯಾಪಾರ ಮಾಡಬೇಡ್ರಪ್ಪ, ನಾನು ಯಾರಿಗೂ ರೈಟ್ಸ್ ಕೊಟ್ಟಿಲ್ಲ. ಕರೆಕ್ಟು. ಅವರು ಸಿನಿಮಾಗೆ ಮಾಡಿದ್ರು. ನೀವು ಯಾರು ಕೇಳ್ತಾರಲ್ಲ ನಾವು ದುಡ್ಡು ಕೊಟ್ಟಿಲ್ವಾ ಅಂತ, ಅವ್ರಿಗಿದೆ ಅರ್ಥ. ಇಳಯರಾಜ ಮಾಡಿದ ಹಾಡು ಸಿನಿಮಾಗೆ, ಹೊರಗಡೆ ಕ್ಯಾಸೆಟಲ್ಲಿ ಆಡಿಯೋದಲ್ಲಿ ಇವತ್ತಿಗೂ ಕೇಳೋಕ್ಕಲ್ಲ. 40 ವರ್ಷ ಹಿಂದೆ ಅವ್ರು ಮಾಡಿರೋದು, 30 ವರ್ಷ ಹಿಂದೆ. ಇವತ್ತು ನಾವು ಕೇಳ್ತಾ ಇಲ್ವೇನು? ಆ ಕೇಳ್ತಾ ಇರೋದು ಒಂದು ರೆವಿನ್ಯೂ ಬರ್ತಾ ಇದೆಯಲ್ಲ, ಆ ರೆವಿನ್ಯೂ ಯಾರಿಗೆ ಹೋಗ್ಬೇಕು? ಆ ಪ್ರೊಡ್ಯೂಸರ್ಗೆ ಹೋಗ್ಬೇಕಾ ಬೇಡವಾ? ಸಿನಿಮಾ ಮಾಡಿದ್ನಲ್ಲ ಆ ಪ್ರೊಡ್ಯೂಸರ್ಗೆ ಹೋಗ್ಬೇಕು ತಾನೆ. ಎಲ್ಲಿ ಹೋಗ್ತಾ ಇದೆ? ಆ ಲಿರಿಕ್ ರೈಟ್ರಿಗೆ ಹೋಗ್ಬೇಕು ತಾನೆ. ಎಲ್ಲಿ ಹೋಗ್ತಾ ಇದೆ? ಇದನ್ನೇ ಇಳಯರಾಜ ಕೇಳಿದ್ದು. ನನ್ನ ಕಂಪೋಸಿಷನ್ ನಂದು ಕಷ್ಟಾರ್ಜಿತ, ಅದು ನನಗೆ ಕೊಟ್ರಪ್ಪ ಅಂತ. ನನ್ನ ಪ್ರೊಡ್ಯೂಸರ್ ಅದಕ್ಕೆ ದುಡ್ಡು ಹಾಕವನೆ, ಅಂದರೆ ನಿರ್ಮಾಣಕ್ಕೆ ದುಡ್ಡು ಪ್ರೊಡ್ಯೂಸರ್ ಕೊಡಿ. ಅದು ಇಲ್ಲ, ಇದು ಇಲ್ಲ, ಯಾರ್ಯಾರೋ ಮಧ್ಯೆ ನಂದೇ ರೈಟ್ಸು ಅಂತ ಸಂಪಾದನೆ ಮಾಡ್ಕೊಂಡೋದ್ರೆ ಹೆಂಗದ ಅರ್ಥ? ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮದು ಏನು ಪಾಲೇನು? ನಿಮ್ದೇನು ಇದರಲ್ಲಿ? ನಿಮ್ದೇನು ಶ್ರಮ ಏನು ಹೇಳಿ ಅಂತ ಕೇಳಿದವರು. ಸರ್, ಇನ್ನೊಂದು ವಿಷಯ ಕೇಳ್ಪಟ್ಟೆ ಸರ್. ಅಂದರೆ ಈಗ ಈ ಇಂಡಿವಿಜುವಲ್ ಪ್ಲ್ಯಾಟ್ಫಾರ್ಮ್ಸ್ ಮಾಡ್ಕೊಳ್ತಾ ಇರೋದು ಪ್ರೊಡಕ್ಷನ್ ಹೌಸ್ಗಳು. ಇನ್ನೂ ಒಂದು ರೀಸನ್ ಏನಂತಂದರೆ ಲಿರಿಕ್ ರೈಟರ್ ಆಗಲಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ ಕೆಲವೊಂದು ಆಡಿಯೋ ಕಂಪನಿಗಳಿಗೆ ಅಥವಾ ಒಂದು ವ್ಯಾಪಾರಕ್ಕೆ ಅಂತ ಬಂದಾಗ ಕೆಲವೊಂದಕ್ಕೆ ಸೈನ್ ಹಾಕಕ್ಕೆ ರೆಡಿ ಇಲ್ಲ, ಸೈನ್ ಆಗ್ತಿಲ್ಲ. ಸೊ ನಾವು ಎಲ್ಲಿ ಹೋಗೋಣ? ನನಗೆ ಯಾರು ನಮ್ಮ ಆಡಿಯೋನ ತೊಗೊಳ್ತಾ ಇಲ್ಲ, ಮತ್ತು ಅಷ್ಟು ದುಡ್ಡು ಕೊಡ್ತಿಲ್ಲ. ಒಂದು ದುಡ್ಡು ಕೊಡ್ತಿಲ್ಲ ಅನ್ನೋದು ಇನ್ನೊಂದು ರೀಸನು. ಇನ್ನೊಂದು, ನಮ್ಮ ರೈಟರ್ಸ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಸೈನ್ ಆಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಾಯಿದ್ದೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂತ ಅನಿಸುತ್ತೆ ಸರ್? ಇಲ್ಲ, ಈಗ ನಿಮಗೆ ಒಳ್ಳೆ ಅಮೌಂಟ್ ಬರ್ತಾ ಇದೆ ಪ್ರೊಡ್ಯೂಸರ್ಗೆ, ಒಳ್ಳೆ ಚೆನ್ನಾಗಿ ಸಂಪಾದನೆ, ಒಳ್ಳೆ ಅವರು ತೃಪ್ತಿಯಾಗಿದ್ದಾರೆ ಅಂತ ಅಂದಾಗ ಸೈನ್ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಾನಾದರೂ ಅಷ್ಟೇ, ನಾವು ಯಾವುದಕ್ಕೆ ಸೈನ್ ಹಾಕ್ತಾಯಿದ್ದೀವಿ? ಕಾನೂನು ಏನು ಹೇಳ್ತು ಗೊತ್ತಾ? ನೀವು ಯಾವುದಕ್ಕೆ ಸೈನ್ ಹಾಕಿದ್ರೂ ಅದು ಕಾನೂನು ಕೇಳಲ್ಲ. ಈಗ ಕೊಲೆ ಮಾಡಬಾರ್ದು ಅಂತ ಒಂದು ಕಾನೂನು ಇದೆಯಪ್ಪ, ಕೊಂದರೆ ಈ ಶಿಕ್ಷೆ ಅಂತ. ಕೊಲೆ ಮಾಡಬಾರ್ದು ಅನ್ನೋದು ನಾಗರಿಕ ಪ್ರಜ್ಞೆ, ಅದು ಕೊಂದರೆ ಈ ಶಿಕ್ಷೆ ಅನ್ನೋದಿದೆ. ಕರೆಕ್ಟಾ? ನಾನು ಪ್ರವೀಣ್ ಮಾತಾಡ್ಕೊಂಡಿದ್ದೀವಿ, ನಾನು ನಿನಗೆ ಚುಚ್ಚಿಬಿಡ್ತೀನಿ, ನೀನು ನನಗೆ ಚುಚ್ಚಿಬಿಡು, ಓಕೆನಾ ಅಂದರೆ ಇದು ಕಾನೂನ? ಇದು ಯಾವುದು ಇಲ್ಲೀಗಲ್ಲೋ ಅದನ್ನು ಹೆಂಗೆ ಅಗ್ರಿಮೆಂಟ್ ಮಾಡ್ಕೋತೀರ? ಆಗಲ್ಲ, ಮುಗೀತು. ಸೊ ಯಾವ್ದು ಇಲ್ಲೀಗಲ್ಲೋ ಆ ಅಗ್ರಿಮೆಂಟ್ ನಿಲ್ಲದೇ ಇಲ್ವಲ್ಲ. ಹಾಗಾಗಿ ಲೀಗಲ್ ಆಗಿದ್ದರೆ ಸೈನ್ ಹಾಕ್ಬೋದು, ತಪ್ಪೇನಿಲ್ಲ. ಇಲ್ಲೀಗಲ್ಗೆ ಸೈನ್ ಹಾಕಿದ್ರೆ ಅದು ನಿಲ್ಲದೇ ಇಲ್ಲ. ಲೀಗಲ್ ಆಗಿರೋದನ್ನು ಕಾನೂನೇ ಬೇಡ ಅನ್ನುತ್ತಲ್ಲ. ಲೀಗಲ್ ಆಗಿ ಇದಿದೆ ಅಂದಮೇಲೆ ನೀವು ಯಾರು ಇಲ್ಲೀಗಲ್ ಯಾಕೆ ಸೈನ್ ಹಾಕ್ಸ್ಕೋತಾರೆ? ಹಾಗಾಗಿ ಅದೆಲ್ಲ ತುಂಬ ಈಗ ನಿರ್ಮಾಪಕರುಗಳಿಗೆ, ಅಂಥ ನಿರ್ಮಾಪಕರಿಗೆ, ನೀವು ಹೇಳಿದಂಥ ನಿರ್ಮಾಪಕರಿಗೆ ನನ್ನ ಕಿವಿ ಮಾತು ಏನು ಅಂದರೆ, ಸೈನ್ ಹಾಕಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ, ಏನು ರೀಸನ್ನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮೊದಲು ನೀವು ಕನ್ನಡದಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ ಸಮಯ. ನಿಮ್ಮ ಡಾಕ್ಯುಮೆಂಟು ಒಬ್ರಿಗೆ ಸೈನ್ ಹಾಕಿ ಅಂತ ನನ್ನ ಹತ್ರ ಬರ್ತೀರಾ,
ಸರ್ ನೀವು ನನ್ನ ಪಿಕ್ಚರ್ ಹಾಡು ಬರ್ದಿದ್ದೀರಾ ಸೈನ್ ಹಾಕಿ ಅಂತ. ಈ ಡಾಕ್ಯುಮೆಂಟ್ನ ನೀವು ಕನ್ನಡದಲ್ಲಿ ಮಾಡ್ಕೊಳ್ಳಿ ಫಸ್ಟು. ನೀವು ತರೋ ಡಾಕ್ಯುಮೆಂಟೇ ಕನ್ನಡದಲ್ಲಿಲ್ಲ, ನಿಮಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. ಯಾರು ಓದ್ತಾರೆ ಅಷ್ಟು ಉದ್ದ, ಯಾರು ಓದ್ತಾರೆ ಇಷ್ಟು ಪೇಜು ಅಂತ. ಹಂಗೆ ಅಲ್ಲೆಲ್ಲ ಸಮಸ್ಯೆಗಳಿದೆ. ನಾವು ಮಾಡ್ತಾ ಇರೋದು ಕನ್ನಡ ಸಿನಿಮಾ, ಕನ್ನಡ ಡಾಕ್ಯುಮೆಂಟಲ್ಲೇ ಸೈನ್ ಹಾಕಿಲ್ಲ. ನಾನು ಜಿಂದಗಿಲಿ ಹಾಕಿಲ್ಲ ಇವತ್ತಿನವರೆಗೂ, ಕನ್ನಡದಲ್ಲಿ ಹಾಕಿಲ್ಲ. ಯಾಕೆ? ಕನ್ನಡದಲ್ಲಿ ಬರ್ತಾ ಇಲ್ಲ ನಮಗೆ ಸಿನಿಮಾದು. ಯಾವ ನಿರ್ಮಾಪಕರು ನನಗೆ ಕೊಡಲಿಲ್ಲಪ್ಪ, ಬರೀ ಕೊಟ್ಟಿದ್ದೆಲ್ಲ ಇಂಗ್ಲೀಷಲ್ಲಿ. ಸರಿ ನೀವು ಓದಿದ್ದೀರ ಸ್ವಾಮಿ, ಅವರು ಓದಿಲ್ಲ. ಅವ್ರಿಗೆ ಏನು ಕೊಡ್ತೀರಂತ ಅವ್ರಿಗೂ ಗೊತ್ತಿಲ್ಲ. ಯೇಸು ಪ್ರಭು ಇವರೇನು ಮಾಡುತ್ತಿದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ. ಹಂಗಾಗಿ ಎಜುಕೇಟ್ ಆಗಬೇಕು. ತಪ್ಪಿಲ್ಲ. ಈಗ ನೋಡಿ, ಎಲ್ಲ ಆಡಿಯೋ ಕಂಪ್ನಿಗಳು ನಮ್ಮವೇ ಎಲ್ಲ. ಅವರು ಭಾಳಷ್ಟು ವರ್ಷಗಳಿಂದ ಕನ್ನಡಕ್ಕಾಗಿ ದುಡಿದಿದ್ದಾರೆ, ಕನ್ನಡ ನಮ್ಮ ಹಾಡುಗಳನ್ನು ತಲುಪಿಸಿದ್ದಾರೆ, ನಮ್ಮ ಸಿನಿಮಾಗಳನ್ನು ದಾಟಿಸಿದ್ದಾರೆ, ಜನಕ್ಕೆ ತಲುಪಿಸಿದ್ದಾರೆ. ಅವ್ರ ವಿರುದ್ಧ ಅಲ್ಲ, ಅವ್ರ ವಿರುದ್ಧ ಅಲ್ಲ, ನಿರ್ಮಾಪಕರ ಪರ ಅಷ್ಟೇ ನಾನು ಹೇಳ್ತಾ ಇರೋದು. ಯಾರ ವಿರುದ್ಧವೂ ಅಲ್ಲ ಇದು. ನಿರ್ಮಾಪಕರ ಪರವಾಗಿ ನೀವು ಯೋಚನೆ ಮಾಡಿ, ನೀವೇನು ಮಾಡ್ತೀರೋ ನೋಡ್ಕೊಳ್ಳಿ, ಆಯಿತಾ? ನೀವು ಒಂದು ಮಾಡಿ, ದೊಡ್ಡ ಕಂಪ್ನಿಗೆ ಆಡಿಯೋ ಕೊಡುವಾಗ ನಿಮ್ದೇನು ಗೊತ್ತಿರಲಿ, ನೀವೇನಕ್ಕೆ ಸೈನ್ ಆಗ್ತೀರಾ ಅಂತ ಗೊತ್ತಿರಲಿ. ನಿಮ್ಗೆ ಆ ಕನಿಷ್ಠ ಎಜುಕೇಷನ್ನು ಇಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ? ಒಂದಷ್ಟು ಓದ್ಕೋಬೇಕಲ್ವ ಏನು ಮಾಡ್ತೀರಾ ಅಂತ. ನೀವು ಕಂಟಿನ್ಯೂ ಮಾಡ್ಬೇಕಲ್ಲ ಸಿನಿಮಾ. ಇವತ್ತಾಯಿತು, ಇನ್ನು 10 ವರ್ಷಕ್ಕೆ ಇನ್ನೊಂದು ಸಿನಿಮಾ ಮಾಡ್ತೀರಾ ಅಂದ್ಕೊಳ್ಳೋಣ. ಅವಾಗಾದರೂ ನನಗೆ ಗೊತ್ತು ಎಲ್ಲ ಅನ್ಬೇಕಲ್ಲ. ಸುಮ್ಮನೆ ನನಗೆ ಗೊತ್ತು, ಮ್ಯಾನೇಜರ್ ಹೆಂಗೆ ಮಾಡ್ತಾರೆ ಗೊತ್ತು, ಇದು ಹೆಂಗೆ ಗೊತ್ತು, ಡೈರೆಕ್ಟರ್ ಹಿಂಗೆ ಮಾಡ್ತಾರೆ ಗೊತ್ತು, ಕತೆ ಹಿಂಗೆ ಮಾಡ್ರೆ ಇದಕ್ಕೆ ಗೊತ್ತು, ಥಿಯೇಟ್ರಲ್ಲಿ ಅಷ್ಟೇ ಅಲ್ವಲ್ಲ, ಎಲ್ಲವೂ ಗೊತ್ತಾಗಬೇಕು, ಇದು ಗೊತ್ತಾಗಬೇಕು. ಸರ್, ಇನ್ನೊಂದು ಕಡೆ ಈ ಇವತ್ತಿನ ಉದ್ಯಮದ ಪರಿಸ್ಥಿತಿ, ಒಂದು ಕಡೆ ವ್ಯಾಪಾರ ವಿಚಾರಕ್ಕೆ ಆಡಿಯೋಯಿಂದನೇ ಶುರುವಾಗುತ್ತೆ. ಈಗ ನನ್ನ ಸ್ನೇಹಿತನ ಒಬ್ಬ ಸಿನಿಮಾ ಮಾಡಿದ್ದಾನೆ, ಅವನು 30 ಲಕ್ಷ ಖರ್ಚು ಮಾಡಿ ಮ್ಯೂಸಿಕ್ ಮಾಡಿಸಿದ್ದಾನೆ. ಅವನು ಹಾಡುಗಳು ಚೆನ್ನಾಗಿದ್ದಾವೆ, ಇಲ್ಲ ಅಂತಲ್ಲ. ಸ್ಟಾರ್ ಕಾಸ್ಟ್ ಅಂದರೆ ಸ್ಟಾರ್ಗಳಿಲ್ಲ. ಅದನ್ನು ತೊಗೊಂಡೋದಾಗ ಅದೇ ನೀವು ಆವಾಗಲೇ ಹೇಳ್ದಂಗೆ 2 ಕೊಡ್ತೀವಿ, 50 ಕೊಡ್ತೀವಿ, ಫ್ರೀಯಾಗಿ ಕೊಟ್ಬಿಡಿ, ಪ್ರಮೋಷನ್ ಮಾಡ್ತೀವಿ, ಈ ಥರದ್ದೆಲ್ಲ ಆಗ್ತಾರೆ ಅಂತ ಒಂದು ಆಡಿಯೋ ವಿಚಾರಕ್ಕೆ. ಇನ್ನೊಂದು ಸಿನಿಮಾ ವಿತರಣೆ ಮಾಡಬೇಕು ಅಂತಂದರೆ, ಸಿನಿಮಾ ವಿತರಣೆ ಮಾಡೋಕ್ಕೆ ಹೋದಾಗ ಅಲ್ಲೊಂದಷ್ಟು ಮಾನದಂಡಗಳು. ಥಿಯೇಟ್ರ್ ಬಾಡಿಗೆ ಕೊಡಲೇಬೇಕು, ಶೇರ್ ಕೊಡೋದಿಲ್ಲ, ಈ ಥರದ್ದೊಂದು ಪರಿಸ್ಥಿತಿ. ಇನ್ನೊಂದು ಕಡೆ ಪ್ರಚಾರ ಅಂತ ಬಂದಾಗ ಯಾವುದೇ ಒಂದು ಸಿನಿಮಾ ಕಮರ್ಷಿಯಲೈಸ್ಡ್ ಆಗೋಗಿದೆ. ಮೊದಲು ಫ್ರೀ ಆರ್ಟಿಕಲ್ಸ್ ಯಾವ ಪತ್ರಕರ್ತನನ್ನು ಕೊಂಡುಕೊಳ್ಳುವ ಅರ್ಹತೆ ಯಾವ ನಿರ್ದೇಶಕನಿಗೂ ಯಾವ ಕಲಾವಿದನಿಗೂ ಇರಲಿಲ್ಲ ಮುಂಚೆ, ಇವಾಗಿದೆ.